ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಮತ್ತು ರಾಶಿಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಅಂತ ಹೇಳ್ತಾ ನಮ್ಮ ವಿದ್ಯಾರ್ಥಿ ಆಗಿರುವಂತ ಭರತ್ ನಮ್ಮ ಜೊತೆಗಿದ್ದಾರೆ. ಭರತ್ ಅವ್ರ ಜೊತೆ ಅನೇಕ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತು ಭರತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭರತ್, ನಮಸ್ತೆ. ಇವತ್ತು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಬೇಕು, ಯಾವ ವಿಷಯವನ್ನ ಮೊದಲು ತಿಳ್ಕೊಬೇಕು, ಈ ಸಂಚಿಕೆಯಲ್ಲಿ ಏನ್ ತಿಳ್ಕೊಬೇಕು ಅನ್ಕೊಂಡಿದ್ದೀರಿ ಭರತ್? ಗುರುಗಳೇ, ನಮ್ಮ ಕಳೆದ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು, ಅವ್ರ ಸೀಕ್ರೆಟ್ಸ್ ಎಲ್ಲ ಏನಿದೆ ಅಂತ ತಿಳಿಸ್ಕೊಟ್ಟಿದ್ರು ಗುರುಗಳೇ. ಅದೇ ರೀತಿ ಇವತ್ತಿನ ದಿವಸ ಸಿಂಹ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ನೋಡಿ, ಸಿಂಹ ರಾಶಿ ಅಂದ ತಕ್ಷಣ ನಾವು ತಿಳ್ಕೊಬೇಕಾಗಿರುವಂತದ್ದೇನು? ಸಿಂಹ ಅಂದ್ರೇನು? ರಾಜ. ಹೌದು, ಕರೆಕ್ಟಾ? ಹೌದು. ನೋಡಿ, ರಾಜನ ಗುಣಧರ್ಮಗಳೇನು? ನಾಯಕತ್ವ. ಆಬ್ವಿಯಸ್ಲಿ ನಾಯಕತ್ವ. ಸಿಂಹ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ನಾಯಕತ್ವದ ಗುಣಗಳು ಜಾಸ್ತಿ ಇರ್ತದೆ. ನಾನು ಸ್ವತಂತ್ರವಾಗಿ ಬದುಕನ್ನ ಕಟ್ಕೋಬೇಕು, ಸ್ವಂತ ಬಿಸ್ನೆಸ್ ಮಾಡಬೇಕು, ಅವನು ಎಲ್ಲೇ ಮಾಡ್ಲಿ ಆ ಜಾಗದಲ್ಲಿ ಅವನೊಬ್ಬ ನಾಯಕನಾಗಿರ್ಬೇಕು, ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೇಕು ಅನ್ನುವಂತ ಗುಣಧರ್ಮಗಳನ್ನ ಇದು ತೋರಿಸುತ್ತೆ. ಸೇಮ್ ಟೈಮ್ ಅಲ್ಲಿ ಏನ್ ಮಾಡ್ತಾನೆ ರಾಜ? ಏನ್ ಮಾಡ್ತಾನೆ? ಯಾವಾಗ್ಲೂನು ಹೊಗಳವ್ರನ್ನ ಇಟ್ಕೊಂಡಿರ್ತಾನೆ ಇಬ್ಬರನ್ನ. ಕರೆಕ್ಟಾ? ಇವ್ರದ್ದು ಮೈನಸ್ ಪ್ಲಸ್ ಎರಡೂ ಏನಪ್ಪಾ ಅಂತಂದ್ರೆ ಹೊಗಳಿಕೆ ಪ್ರಿಯರು. ಹೊಗಳವ್ರನ್ನ ಜಾಸ್ತಿ ನಂಬಿಡ್ತಾರೆ. ಕೆಲವು ಟೈಮ್ ಅದು ಪಾಸಿಟಿವ್ ಕೂಡ ಆಗತ್ತೆ, ಕೆಲವು ಟೈಮ್ ನೆಗೆಟಿವ್ ಕೂಡ ಆಗುತ್ತೆ. ಅದರಿಂದ ಈ ವಿಚಾರದಲ್ಲಿ ಅಂದ್ರೆ ಹೊಗಳಿಕೆ ಅನ್ನುವಂತ ವಿಚಾರದಲ್ಲಿ ಇವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆಗಳಾಗತ್ತೆ. ಜೊತೆಗೆ ಈ ಒಂದು ಗ್ರೂಪ್ ಅಲ್ಲಿ ಯಾರಾದ್ರೂ ಸಿಂಹ ರಾಶಿಯವರಿದ್ರೆ, ನಾನು ಬೇರೆ ರಾಶಿಯವ್ರಿಗೆ ಹೇಳ್ತಿರೋದು, ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಕೊಟ್ಬಿಡಿ. ಅವ್ರು ಕೊಟ್ರೆ ಕಸ ಗುಡ್ಸೋದ್ರಿಂದ ಹಿಡಿದು ಕಾರ್ಯಕ್ರಮ ಯಶಸ್ ಮಾಡೋವರೆಗೂ ಕೂಡ ಅವರು ಪರ್ಸನಲ್ ಆಗಿ ಜವಾಬ್ದಾರಿಯನ್ನ ತಗೊಂಡು ಕೆಲಸವನ್ನ ಮಾಡ್ಕೊಡ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಸೇರ್ಕೊಂಡು ಅವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳೋಣ, 100% ಅವ್ರು ನಿಮ್ಮ ಮೇಲೆ ಸೇಡ್ ತಿರ್ಸ್ಕತ್ತಾರೆ. ಆ ಎನ್ವೈರನ್ಮೆಂಟ್ ಅಲ್ಲಿ ನನ್ಗೆ ಹಿಂಗ್ ಮಾಡ್ಬಿಟ್ರಲ್ಲ ಅನ್ನುವಂತ ಜಿದ್ದನ್ನ ಕೂಡ ಇವರು ಸಾಧಿಸುವಂತ ಗುಣಧರ್ಮಗಳು ಇವ್ರಿಗೆ ಇರ್ತದೆ. ಜೊತೆಗೆ ಇವರು ಸ್ವಲ್ಪ ನಾನು ಅನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಪ್ರತಿ ಸರಿ ಕೂಡ ನಾವ್ ಹೇಳದ್ದೇ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ಕೂಡ ಇವರು ಕಮ್ಮಿ ಮಾಡ್ಕೊಂಡು, ಒಬ್ಬ ನಾಯಕನ ಗುಣ ಏನಂದ್ರೆ ಇನ್ನೊಬ್ಬರ ಮಾತನ್ನು ಕೇಳುವ ಪೇಷನ್ಸ್ ಇರಬೇಕು. ಆ ಪೇಷನ್ಸ್ ಅನ್ನ ಇವ್ರು ಬೆಳೆಸ್ಕೊಬಿಟ್ರು ಅಂತಂದ್ರೆ ಲೈಫಲ್ಲಿ ಖಂಡಿತವಾಗಿಯೂ ಅತ್ಯಂತ ಯಶಸ್ಸನ್ನ ಗಳಿಸುವಂತದ್ರಲ್ಲಿ ಅನುಮಾನನೇ ಇಲ್ಲ. ಅಂದ್ರೆ ಹೊಗಳಿಕೆಯನ್ನ ಕಮ್ಮಿ ಮಾಡ್ಕೋಬೇಕು, ನಾಯಕನ ಗುಣನ ಹಂಗೆ ಇಟ್ಕೋಬೇಕು. ಮತ್ತು ನಿಮ್ಮ ಜಾತಕದಲ್ಲಿ ಏನಾದ್ರೂ ರವಿ ಬಲಿಷ್ಠನಾಗಿದ್ರೆ, ಕೇಂದ್ರ ತ್ರಿಕೋನದಲ್ಲಿದ್ರೆ 100% ನೀವು ಯಶಸ್ ಗಳಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ಈ ಜಾತಕದಲ್ಲಿ ಏನಾದ್ರೂ ರವಿ ನೀಚನಾಗಿದ್ದಾನೆ, 6, 8, 12 ದುಸ್ಥಾನದಲ್ಲಿದ್ದಾನೆ ಅಂದ್ರೆ ಆದಷ್ಟು ಸ್ವಂತ ಉದ್ಯೋಗ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಜಾಬ್ ಮಾಡಿ, ಆ ಜಾಬ್ ಅಲ್ಲೇ ನೀವು ಒಬ್ಬ ಟೀಮ್ ಲೀಡರ್, ಒಳ್ಳೆ ಲೀಡರ್ ಆಗುವಂತ ಅಥವಾ ಒಂದು ಒಳ್ಳೆ ಪೊಸಿಷನ್ಗೆ ಹೋಗುವಂತ ಸಾಧ್ಯತೆಗಳು ಇವ್ರಿಗೆ ಖಂಡಿತವಾಗೂ ಇರ್ತದೆ. ಇನ್ನು ಉದ್ಯೋಗ ಅಂತ ಬಂದಾಗ, ಆಡಳಿತ ಅಂತ ಬಂದ್ರೆ ಇವ್ರಿಗೆ ಸರ್ಕಾರಿ ಉದ್ಯೋಗ ತುಂಬಾ ಚೆನ್ನಾಗಾಗತ್ತೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಅನ್ನುವಂತಹ ಉದ್ಯೋಗಗಳು ಇವ್ರಿಗೆ ಚೆನ್ನಾಗಾಗತ್ತೆ. ಆಡಳಿತದಲ್ಲಿ ಕಮಿಷನರು, IAS, ಪೊಲೀಸು, ಸೇನೆ ಅಧಿಕಾರಿಗಳು ಆಗುವಂತ ಯೋಗಗಳಿದೆ. ಇನ್ನು ಸಾರ್ವಜನಿಕವಾಗಿ ಬಂದ್ರೆ ರಾಜಕೀಯ ನಾಯಕ ಮತ್ತು ಒಬ್ರು ಒಳ್ಳೆ ಗುರುಗಳಾಗುವಂತಹ ಯೋಗ ಕೂಡ ಇವ್ರಿಗಿದೆ. ಇನ್ನು ಮಾಧ್ಯಮ ಕ್ಷೇತ್ರಕ್ಕೆ ಬಂದ್ರೆ ಇವರು ನಿರೂಪಣೆಗೆ ಹೋಗ್ಬೇಕು, ಇಲ್ಲ ನಿರ್ದೇಶನಕ್ಕೆ ಹೋಗ್ಬೇಕು. ಮತ್ತೆ ನಿರ್ದೇಶನ ಯಾವಾಗ್ಲೂ ಲೀಡ್ರು, ಅವನೇ ಶಿಪ್ದು ಇನ್ಚಾರ್ಜ್. ಕರೆಕ್ಟ್ ಅಲ್ವಾ? ಅದರಿಂದ ಒಂದು ಬಸ್ಗೆ ಡ್ರೈವರ್ ಹೇಗೋ ಹಾಗೆ ನಿರ್ದೇಶಕ ಒಂದು ಸಿನಿಮಾ ಆಗ್ಲಿ ಒಂದು ಧಾರಾವಾಹಿ ಆಗ್ಲಿ ಇಂಪಾರ್ಟೆಂಟ್. ಅಂದ್ರೆ ಸಿನಿಮಾ ಕ್ಷೇತ್ರ ಅಂತ ಬಂದಾಗ ಇವರು ಆಕ್ಟಿಂಗ್ಗಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ನಿರ್ದೇಶಕನಾಗುವಂತ ಯೋಗ ಇರ್ತದೆ ಇವ್ರಿಗೆ. ಮತ್ತು ಐಶ್ವರ್ಯ ಸಂಬಂಧ ಉದ್ಯೋಗ ಅಂತ ಬಂದ್ರೆ ಇವರು ಧಾರ್ಮಿಕ ಸೇವಾ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಬೋದು. ಟೆಂಪಲ್ಲು, ಟ್ರಸ್ಟು, ಜ್ಯೋತಿಷ್ಯ ಕ್ಷೇತ್ರವನ್ನ ಇವರು ಆಯ್ಕೆ ಮಾಡ್ಕೋಬಹುದು. ಇನ್ನು ಆರೋಗ್ಯ ಅಂತ ಬಂದ್ರೆ ಇವ್ರಿಗೆ ಒಳ್ಳೆ ಹಾರ್ಟ್ ಸರ್ಜನ್ ಆಗುವಂತ ಯೋಗ ಇವ್ರಿಗೆ ಇರುವಂಥದ್ದು. ಅಂದ್ರೆ ಏನೆಲ್ಲ ಇವರಿಗೆ ಕಾಯಿಲೆಗಳು ಬರ್ಬೋದು, ಹೃದಯ ಸಂಬಂಧ ತೊಂದರೆಗಳು ಬರ್ಬೋದು, ಹೊಟ್ಟೆ ಉರಿಯೂತ ಬರುವಂಥದ್ದು, ಪಿತ್ತದ ಹೆಚ್ಚಳ ಆಗುವಂಥದ್ದು, ಈ ಬಿಸಿಲಿನ ತಾಪಮಾನಗಳು ಜಾಸ್ತಿಯಾಗಿ ಇವ್ರಿಗೆ ಮೈಗ್ರೇನ್ ಜಾಸ್ತಿ ಆಗುವಂಥದ್ದು, ಶ್ವಾಸಕೋಶದ ಕಷ್ಟ ಆಗುವಂಥದ್ದು, ಹೀಗೆ ಅತಿಯಾದ ಕ್ರೋಧದಿಂದ ನಿದ್ರೆ ಕೊರತೆ ಆಗುವಂತ ಸಾಧ್ಯತೆಗಳಿರ್ತದೆ. ಇದಿಷ್ಟು ಕೂಡ ಇವರಿಗೆ ಉದ್ಯೋಗ
ಮತ್ತು ರೋಗದ ವಿಚಾರಗಳು. ಅಂದ್ರೆ ಇದು ಬರಬೇಕು ಅಂತಲ್ಲ, ಯಾವಾಗ ಇವರ ಜಾತಕದಲ್ಲಿ ರವಿ ಕೆಟ್ಟಿರ್ತಾನೋ, ದುಸ್ಥಾನದಲ್ಲಿ ಪಾಪಸ್ಥಾನದಲ್ಲಿ ಇರ್ತಾನೋ, ಈ ತರ ಪ್ರಾಬ್ಲಮ್ಗಳು ಬರುತ್ತೆ. ಅವ್ನು ಚೆನ್ನಾಗಿದ್ರೆ ಈ ತರ ಯಾವುದೇ ಕಾಯಿಲೆಗಳಿಗೆ ಇವ್ರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಸಾಮಾನ್ಯವಾಗಿ ಸಿಂಹ ರಾಶಿಯಲ್ಲಿ ಹುಟ್ಟಿರೋರ್ನ ನೀವು ಪರೀಕ್ಷೆ ಮಾಡಿ, ಅವ್ರಿಗೆ BP, ಶಾರ್ಟ್ ಟೆಂಪರು, ಇದೆಲ್ಲವೂ ಕೂಡ ಸ್ವಲ್ಪ ಪ್ರಾಬ್ಲಮ್ಗಳಿರುತ್ತೆ. ಅಸಿಡಿಟಿ ಇಶ್ಯೂಸ್ ಆಗುವಂಥದ್ದು ಇದೆಲ್ಲವೂ ಕೂಡ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಇರ್ತದೆ. ಇನ್ನು ಇವರಿಗೆ ಒಳ್ಳೆ ಬಣ್ಣಗಳು ಅನ್ನುವಂಥ ವಿಚಾರದಲ್ಲಿ ನಾವು ಚರ್ಚೆಯನ್ನ ಮಾಡೋದಾದ್ರೆ, ಏನ್ ಇವರು ಯಾವ ಕಲರ್ನ ಯಾವ ಬಣ್ಣವನ್ನ ಇವರು ಸೆಲೆಕ್ಟ್ ಮಾಡ್ಬೋದು ಅಂದ್ರೆ, ಇವರಿಗೆ ಕೇಸರಿ ಬಣ್ಣ ಇಸ್ ವೆರಿ ಗುಡ್ ಮತ್ತು ಹಳದಿ ಬಣ್ಣ ತುಂಬಾ ಒಳ್ಳೇದು. ಈ ಎರಡು ಬಣ್ಣಗಳು ಇವ್ರಿಗೆ ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ನ್ಯೂಟ್ರಲ್ ಆಗಿ ಬಂದು ಇವರಿಗೆ ಇನ್ನೊಂದು ಬಣ್ಣ ಯಾವ್ದಂದ್ರೆ ಪರ್ಲ್ ವೈಟ್ ಅಂತ. ಇಲ್ಲಪ್ಪ ನನಗೆ ತುಂಬಾ ಕೋಪ, ನನಗೆ ಶಾರ್ಟ್ ಟೆಂಪರ್ ಅಂದ್ರೆ ಲೈಟ್ ಕಲರ್ ಪರ್ಲ್ ವೈಟ್ ಅನ್ನ ಇವ್ರು ಜಾಸ್ತಿ ಬಳಸೋದ್ರಿಂದ ಆ ಶಾಂತತೆ ಇವ್ರಿಗೆ ಸ್ವಲ್ಪ. ಪ್ಯೂರ್ ವೈಟ್ ಧರಿಸಬಾರದು, ಪ್ಯೂರ್ ವೈಟ್ ಇಸ್ ವೆರಿ ಡೇಂಜರಸ್. ನೋಡಿ, ಈ ಸಿಂಹರಾಶಿಯವರು ಈ ಕಪ್ಪು ನೀಲಿ ಅಥವಾ ಪ್ಯೂರ್ ವೈಟ್ ಅಂತ ತಗೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ, ವೆಹಿಕಲ್ಗಳು, ಮನ್ಸು ಉದ್ವಿಗ್ನತೆಗೆ ಒಳಗಾಗುತ್ತೆ. ಅದರಿಂದ ಪರ್ಲ್ ವೈಟ್ ತಗೋಬೇಕು ಇವರು. ತಗೊಂಡ್ರೆ ಪ್ಯೂರ್ ವೈಟ್ ತಗೋಬಾರದು. ಪರ್ಲ್ ವೈಟ್ ಇಸ್ ವೆರಿ ಗುಡ್ ಇವ್ರಿಗೆ, ಇದು ಬಣ್ಣ. ಇನ್ನು ನಂಬರ್ಸ್ ಅಂತ ಬಂದ್ರೆ, ಯಾವ ನಂಬರ್ಗಳು ಇವರಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ, 1ನೇ ನಂಬರ್ ಇಸ್ ವೆರಿ ಗುಡ್, 3ನೇ ನಂಬರ್ ಇಸ್ ವೆರಿ ಗುಡ್, ಮತ್ತು ಇವರಿಗೆ 5ನೇ ನಂಬರ್ ಕೂಡ ಅತ್ಯಂತ ಶುಭ ಫಲವನ್ನ ಕೊಡುವಂತದ್ದು. ಯಾವ್ಯಾವುದು? 1, 5 ಮತ್ತೆ 3. 1, 5, 3 ಇದು ಅತ್ಯಂತ ಶುಭ ಫಲವನ್ನ ಕೊಡುವಂತದ್ದು. 9ನೇ ನಂಬರ್ ನ್ಯೂಟ್ರಲ್ ನಂಬರ್, ಅದು ನಾನು ನೋಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ 9ನೇ ನಂಬರ್ ಏನ್ ಗೊತ್ತಾ? ಕುಜಂದದು. ಈ ಕುಜ ಅಂದ್ರೆ ಯಾರವನು? ವಾರಿಯರ್ ಅವನು, ಯುದ್ಧ ಸೇನಾಧಿಪತಿ ಅವನು. ಎರಡೂ ಕೋಪ ಸೇರ್ಕೊಬಿಟ್ರೆ ಏನಾಗುತ್ತೆ? ಜಾಸ್ತಿ ಕೋಪ ಆಗ್ಬಿಡುತ್ತೆ, ಹೋರಾಟದ ಮನೋಭಾವ ಬಂದ್ಬಿಡುತ್ತೆ. ಅದರಿಂದ ಇವರು ಬುಧ ಇಸ್ ವೆರಿ ಗುಡ್. ಅವನು ಸ್ವಲ್ಪ ಸಾತ್ವಿಕತೆ ಇರೋದ್ರಿಂದ 3ನೇ ನಂಬರು, 5ನೇ ನಂಬರು, ಗುರುವಿನ ನಂಬರ್ 3, ಬುಧನ ನಂಬರ್ 5 ಬಳಸೋದು ಒಳ್ಳೇದು. ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಇನ್ನು 1ನೇ ನಂಬರ್ ಸ್ವತಃ ಆಗ್ರಹಾದ್ಯ ಆಗಿರೋದ್ರಿಂದ, ಅಂದ್ರೆ ಸಿಂಹ ರಾಶಿಗೆ ರವಿ ಅಧಿಪತಿ ಆಗಿರೋದ್ರಿಂದ 1ನೇ ನಂಬರ್ ಕೂಡ ಇವರಿಗೆ ಖಂಡಿತವಾಗಿಯೂ ಆಗ್ಬರುತ್ತೆ. ಗುರುಗಳೇ, ಈ ರಾಶಿಯವರಿಗೆ ಯಾವ್ಯಾವ ದಿಕ್ಕು ಆಗ್ ಬರುತ್ತೆ, ಯಾವ ದಿಕ್ಕಲ್ಲಿ ನಾವು ಮನೆ ಸೈಟ್ ನ ಖರೀದಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡಿ ಗುರುಗಳೇ. ಸಿಂಹ ರಾಶಿಯವರಿಗೆ ಪೂರ್ವ, ಸೂರ್ಯನಿಗೆ ಸೂರ್ಯ ಉದಯದ ದಿಕ್ಕು ಅಂತ ಏನ್ ಹೇಳ್ತೀವಿ, ಇದು ಅತ್ಯಂತ ಶ್ರೇಷ್ಠವಾದಂತ ದಿಕ್ಕು. 2ನೇ ದಿಕ್ಕು ಯಾವುದು ಇವರಿಗೆ ಅತ್ಯಂತ ಶುಭ ಅಂದ್ರೆ, ಈ ಸೂರ್ಯನ ಹತ್ತಿಗೆ ಬಂದ್ರೆ ಅಭಿಜನ್ ಲಗ್ನ, ಅಭಿಜನ್ ಮುಹೂರ್ತ ಅಂತ ನಾವು ಕರಿತೀವಿ, ಕರೆಕ್ಟಾ? ಅದರಿಂದ ಆಪ್ಷನಲ್ ಆಗಿ ಇವರಿಗೆ ದಕ್ಷಿಣ ಕೂಡ ಒಳ್ಳೆ ಫಲ ಕೊಡುತ್ತೆ. ಅಂದ್ರೆ ಅವನು ಅಧಿಕಾರದಲ್ಲಿ ಇರುವಂತದ್ದು ದಕ್ಷಿಣ ದಿಕ್ಕು ಅಂತ. ಅದಕ್ಕೆ ಸೂರ್ಯೋದಯದ ಸಮಯ ಮತ್ತು ಮಧ್ಯಾಹ್ನದಲ್ಲಿ ಅವನು 12 ಗಂಟೆ ಸಮಯದಲ್ಲಿ ಅಭಿಜನ್ ಅಂದ್ರೆ ದಕ್ಷಿಣದಲ್ಲಿ ಇರ್ತಾನೆ ಅವನು. ಅದರಿಂದ ಈ ಪೂರ್ವ ಮತ್ತು ದಕ್ಷಿಣ 2 ದಿಕ್ಕುಗಳು ಕೂಡ ಈ ಸಿಂಹರಾಶಿಯಲ್ಲಿ ಜನನಾಗಿರುವಂತವ್ರಿಗೆ ಶುಭ ಫಲಗಳು ಕೊಡ್ತದೆ. ಅದರಿಂದ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದ್ರಿಂದ ಎಜುಕೇಶನ್ನು, ಗುಣಧರ್ಮಗಳು ಮತ್ತು ಇವ್ರಿಗೆ ಶುಭ ಬಣ್ಣ, ಶುಭ ದಿಕ್ಕು ಇದೆಲ್ಲವನ್ನ ನೋಡೋದ್ರಿಂದ ಇವರು ಅತ್ಯಂತ ಶುಭ ಫಲಗಳನ್ನ ಖಂಡಿತವಾಗಿಯೂ ಅನುಭವಿಸುವಂತ ಯೋಗ ಪ್ರಾಪ್ತಿ ಆಗ್ತದೆ. ಸಿಂಹ ರಾಶಿ ಬಗ್ಗೆ ಅವ್ರಿಗೆ ಯಾವ ದಿಕ್ಕು ಆಗ್ ಬರುತ್ತೆ, ಯಾವ ನಂಬರ್ ಆಗ್ ಬರುತ್ತೆ, ಯಾವ ಬಣ್ಣಗಳು ಆಗ್ ಬರುತ್ತೆ, ಮತ್ತೆ ಅದರದ್ದು ಡೆಪ್ತ್ ಆಗಿ ಡೀಟೇಲ್ ಆಗಿ ಸೀಕ್ರೆಟ್ಸ್ ಗಳನ್ನ ಹೇಳ್ಕೊಟ್ಟೆ ಗುರು ಸಿಂಹ ರಾಶಿಯವರಿಗೆ. ತುಂಬಾ ಖುಷಿ ಆಯ್ತು ಗುರುಜಿ ಇದನ್ನ ಕೇಳ್ಬಿಟ್ಟಲ್ಲ. ಓಕೆ, ನೋಡಿ, ಇದು ಸಿಂಹ ರಾಶಿಯವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ, ಅಂದ್ರೆ ಒಂದಷ್ಟು ಸೀಕ್ರೆಟ್ಗಳನ್ನ ಈ ಸಂಚಿಕೆಯಲ್ಲಿ ನೀವು ತಿಳ್ಕೊಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕು, ಜಾತಕ ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಖಂಡಿತವಾಗಿಯೂ ಭೇಟಿ ಮಾಡಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರ ಅತ್ಯಂತ ಅಮೂಲ್ಯವಾಗಿರೋದು. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.